ರಾಜ್ಯ ಬಿಜೆಪಿಯಲ್ಲಿ ಯಾರೂ ಸರಿಯಿಲ್ಲ, ಯಾವುದೂ ಸರಿಯಿಲ್ಲ ಅನ್ನೋದಕ್ಕೆ ಇತ್ತೀಚೆಗೆ ಬಹಿರಂಗ ಹೇಳಿಕೆಗಳು ಒಬ್ಬೊಬ್ಬರು ನಾಯಕರು ಕೊಡೋದಕ್ಕೆ ಶುರು ಮಾಡಿಬಿಟ್ರು. ಆಂತರಿಕವಾಗಿ ಚರ್ಚೆ ಆಗಬೇಕಾದಂತಹ ವಿಚಾರಗಳು ಯಾವಾಗ ಬಹಿರಂಗ ಆಯ್ತೋ ಬಹುತೇಕ ನಾಯಕರು ಫುಲ್ ಆಕ್ಟಿವ್ ಆಗಿ ಹೋದ್ರು. ಡಾಕ್ಟರ್ ಸುಧಾಕರ್ ಅವರ ಬಹಿರಂಗ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ವಿಶ್ವನಾಥ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಕೆ ಸುಧಾಕರ್ ವಿರುದ್ಧ ಯಲಹಂಕ ಶಾಸಕ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆಯಂತೆ. ಕೋವಿಡ್ ಹಗರಣದಿಂದ ಬಚಾವ್ ಆಗುವುದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ಸಂಸದರು ರಿಪಬ್ಲಿಕಾನ್ಗೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರ ಚುನಾವಣೆ ಸನ್ನಿಹಿತ ಆಗ್ತಿದ್ದಂತೆ ಒಂದಷ್ಟು ವಿರೋಧಿ ಬಣಗಳಲ್ಲಿನ ಕೆಲ ಶಾಸಕರು ಸಂಸದರುಗಳು ಕೂಡ ಈಗ ಬಹಿರಂಗ ಹೇಳಿಕೆಗಳನ್ನ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಕುರಿತಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಯಲಹಂಕ ಶಾಸಕರಂತ ಎಸ್ಆರ್ ವಿಶ್ವನಾಥ್ ಅವರೇ ಇದ್ದಾರೆ. ಅವರೇ ಮಾತಾಡ್ತಾ ಹೋಗ್ತಾನೆ. ಡಾಕ್ಟರ್ ಸುಧಾಕರ್ ವಿರುದ್ಧ ಇವತ್ತು ತಮ್ಮ ಹೇಳಿಕೆಗಳನ್ನು ಕೂಡ ನೋಡಿದ್ವಿ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತಾಡಿದಂಥ ಹೇಳಿಕೆಗಳನ್ನು ತಾವು ಯಾವ ರೀತಿಯಾಗಿ ಖಂಡಿಸ್ತೀರಿ ಸರ್? 8 ವಿಧಾನಸಭಾ ಕ್ಷೇತ್ರದಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಬಹುತೇಕ ನನಗೆ ಅಲ್ಲಿರ್ತಕ್ಕಂಥ ಮುಖಂಡರುಗಳು ಕಾರ್ಯಕರ್ತರೆಲ್ಲ ಪರಿಚಯನೇ. ಈ ಬಾರಿ ಮಾತ್ರ ನಾನು ಪ್ರಾರಂಭದಲ್ಲಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಹವಾ ಕ್ರಿಯೇಟ್ ಮಾಡಿದ್ವಿ. ರ್ಯಾಲಿ, ಬೇರೆ ಬೇರೆ ಸಂಘಟನೆಗಳೆಲ್ಲ ಮಾಡಿ ಕೊನೆಗೆ ಅದು ಪೂರಕವಾಗಿ ಈಗಿನ ಹಾಲಿ ಸದಸ್ಯರಿಗೆ ಅನುಕೂಲ ಆಯಿತು. ಪಕ್ಷದ ಬಗ್ಗೆ ನಾವು ಯಾವತ್ತೂ ಕೂಡ ಮಾತಾಡಬಾರ್ದು. ಆದರೆ ನೀವು ಲೋಕಸಭಾ ಸ್ಥಾನ ಟಿಕೆಟು ಸಿಗ್ತದೋ ಇಲ್ವೋ ಅಂತೇಳಿ ಡೋಲಾಯಮಾನವಾಗಿರ್ತಕ್ಕಂಥ ಸಂದರ್ಭದಲ್ಲೇ ನೀವು ಕಾಂಗ್ರೆಸ್ ಜೊತೆಯಲ್ಲಿ ನನಗೆ ನಾರ್ತ್ಗೆ ಟಿಕೆಟ್ ಕೊಡ್ರಿ ಅಂತೇಳಿ ಹೋಗಿದ್ದು ಸುಳ್ಳ? ಇದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿಲ್ವಾ? ಆಮೇಲೆ JDS ಅವ್ರ ಜೊತೆಯಲ್ಲೂ ಕೂಡ ಮಾತುಕತೆ ಮಾಡಿ ಅಕಸ್ಮಾತ್ BJPಯಲ್ಲಿ ಕೊಡಲಿಲ್ಲ, ಕಾಂಗ್ರೆಸ್ ಕೊಡಲಿಲ್ಲ ಅಂದರೆ ನನಗೆ JDSಯಿಂದನೇ ಸೀಟ್ ತೊಗೊಂಡು ಚಿಕ್ಕಬಳ್ಳಾಪುರದಲ್ಲಿ ಕೊಡಲಿಲ್ಲ ಅಂತೇಳಿ ಮಾತುಕತೆ ಮಾಡಿಲ್ವಾ? ಅಂದರೆ ನೀವು ಅಧಿಕಾರಕ್ಕೋಸ್ಕರ ಯಾರ ಜೊತೆಲಿ ಬೇಕಾದ್ರೂ ನೀನು ಹೋಗ್ಬೋದಾ? ಇವತ್ತು ನೀವು ಕಾಂಗ್ರೆಸ್ಸಿಂದ ಹೊರಗಡೆ ಬರಬೇಕಾದ್ರೆ ಬೇರೆ ಬೇರೆ ಶಾಸಕರಿಗೆ ಬೇರೆ ಬೇರೆ ಕಾರಣ ಇತ್ತು. ಆದರೆ ನೀವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಆಗಿ ಒಳ್ಳೆ ಹುದ್ದೆಯಲ್ಲಿದ್ದಾಗ ನೀವು ಬಿಟ್ಟು ಬಂದಿದ್ದು ಯಾಕೆ? ಸಿದ್ದರಾಮಯ್ಯವ್ರು ನಿಮಗೆ ನಾನು ಕೆಡಕು ಮಾಡಿದ್ರಾ? ನೆನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ. ಸಿದ್ದರಾಮಯ್ಯವ್ರು ಹೇಳಿದ್ರು ಹೋಗ್ಬೇಡ ನೀನು ಪಾರ್ಟಿ ಬಿಟ್ಟು ಅಂತೇಳಿ. ಆದರೂ ಕೂಡ ಇಲ್ಲಿ ನೀನು ಬಂದಿದ್ದು ಇಲ್ಲೇನು ನಮ್ಮನ್ನು ಮುಖ್ಯಮಂತ್ರಿ ಮಾಡೋದಕ್ಕಲ್ಲ, ನೀನು ಮಂತ್ರಿ ಆಗೋದಕ್ಕೋಸ್ಕರ ನಿನಗೇನು ಬೇಕೋ ಅದು ತೆವಲು ತೀರಿಸ್ಕೊಳೋದಕ್ಕೋಸ್ಕರ. ಅದೇ ಪ್ರಕಾರ ನಮ್ಮ BJP ನಿನಗೆಲ್ಲವನ್ನು ಕೊಟ್ಟೈತೆ. ಕೆಲಸನೂ ಮಾಡಿದ್ದೀಯ, ಹಂಗೆ ಕುಖ್ಯಾತಿಯನ್ನು ಕೂಡ ಪಡ್ಕೊಂಡಿದ್ದೀರಿ. ನಮ್ಮದೇನು ಅದು ಏನಾಗ್ತದೆ ಹಾಕ್ಕೊಳ್ಳಿ. ಅಂದರೆ ಯಡಿಯೂರಪ್ಪವ್ರ ಬಗ್ಗೆ ಭಾಳ ಅಭಿಮಾನ ತೋರಿಸ್ತಲ್ಲ ನೀವು. ಯಡಿಯೂರಪ್ಪನವ್ರ ಫೋನೇ ನೀವು ರಿಸೀವ್ ಮಾಡ್ತಾಯಿರಲ್ಲ, ಚೆನ್ನಾಗಿ ಗೊತ್ತಿರಲಿ. ಇನ್ನು MLAಗಳನ್ನ ಎಲ್ಲಿ ನೀವು ಫೋನಲ್ಲಿ ರಿಸೀವ್ ಮಾಡ್ತಾಯಿದ್ರಿ? ಯಾರ ಮನೆ ಬಾಗಿಲು ಸೇರಿಸ್ತಾಯಿದ್ರಿ ನೀವು? ಸೊ ಇದು ದುರಾಂಕಾರ ಅಂತಕ್ಕಂಥದ್ದು ನಿಮ್ಮಲ್ಲಿ ಶುರುವಾಗಿರೋದು. ಈಗ ಈ ಬೆಣ್ಣೆ ಮಾತು ಇವೆಲ್ಲ ಕೂಡ ಏನೋ ಭಾಳ ಮಾತಾಡೋದ್ರಲ್ಲಿ ನಿಸ್ಸೀಮರು ನೀವು. ಏನೋ ಮಾಡ್ದಂಗೆ ಕೋವಿಡಲ್ಲಿ ನಾನು ಅದು ಮಾಡಿದ್ದೀನಿ. ಈಗ ನಮ್ಗೆ ಗೊತ್ತು ಕೋವಿಡಲ್ಲಿ ನಾವು ಸ್ವಂತ ಖರ್ಚುಗಳು ಮಾಡ್ಕೊಂಡು ನಮ್ಮ ಶಾಸಕರು ನಾವೆಲ್ಲ ಕೂಡ ಸೇವೆ ಮಾಡಿದ್ದೀವಿ. ನೀವು ಹೆಂಗೆ ಸೇವೆ ಮಾಡಿದ್ರಿ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಜಾಸ್ತಿ ಮಾತಾಡೋದು ಬೇಡ. ಇದಿಷ್ಟು ಕೂಡ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಸ್ಫೋಟಕ ಹೇಳಿಕೆ. ಅವ್ರು ಹೇಳುವಂತೆ ಈಗ ಸಂಸದ ಸುಧಾಕರ್ ವಿರುದ್ಧ ಕೇವಲ ರಾಜ್ಯ ನಾಯಕರಿಗೆ ಅಷ್ಟೇ ಅಲ್ಲ, ಕೇಂದ್ರದ ನಾಯಕರಿಗೂ ಕೂಡ ದೂರನ್ನು ಕೊಂಡೊಯ್ಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಬಿಜೆಪಿಯಲ್ಲಿ ಯಾರೂ ಸರಿಯಿಲ್ಲ, ಯಾವುದೂ ಸರಿಯಿಲ್ಲ ಅನ್ನೋದಕ್ಕೆ ಇತ್ತೀಚೆಗೆ ಬಹಿರಂಗ ಹೇಳಿಕೆಗಳು ಒಬ್ಬೊಬ್ಬರು ನಾಯಕರು ಕೊಡೋದಕ್ಕೆ ಶುರು ಮಾಡಿಬಿಟ್ರು. ಆಂತರಿಕವಾಗಿ ಚರ್ಚೆ ಆಗಬೇಕಾದಂತಹ ವಿಚಾರಗಳು ಯಾವಾಗ ಬಹಿರಂಗ ಆಯ್ತೋ ಬಹುತೇಕ ನಾಯಕರು ಫುಲ್ ಆಕ್ಟಿವ್ ಆಗಿ ಹೋದ್ರು. ಡಾಕ್ಟರ್ ಸುಧಾಕರ್ ಅವರ ಬಹಿರಂಗ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ವಿಶ್ವನಾಥ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಕೆ ಸುಧಾಕರ್ ವಿರುದ್ಧ ಯಲಹಂಕ ಶಾಸಕ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆಯಂತೆ. ಕೋವಿಡ್ ಹಗರಣದಿಂದ ಬಚಾವ್ ಆಗುವುದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ಸಂಸದರು ರಿಪಬ್ಲಿಕಾನ್ಗೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರ ಚುನಾವಣೆ ಸನ್ನಿಹಿತ ಆಗ್ತಿದ್ದಂತೆ ಒಂದಷ್ಟು ವಿರೋಧಿ ಬಣಗಳಲ್ಲಿನ ಕೆಲ ಶಾಸಕರು ಸಂಸದರುಗಳು ಕೂಡ ಈಗ ಬಹಿರಂಗ ಹೇಳಿಕೆಗಳನ್ನ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಕುರಿತಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಯಲಹಂಕ ಶಾಸಕರಂತ ಎಸ್ಆರ್ ವಿಶ್ವನಾಥ್ ಅವರೇ ಇದ್ದಾರೆ. ಅವರೇ ಮಾತಾಡ್ತಾ ಹೋಗ್ತಾನೆ. ಡಾಕ್ಟರ್ ಸುಧಾಕರ್ ವಿರುದ್ಧ ಇವತ್ತು ತಮ್ಮ ಹೇಳಿಕೆಗಳನ್ನು ಕೂಡ ನೋಡಿದ್ವಿ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತಾಡಿದಂಥ ಹೇಳಿಕೆಗಳನ್ನು ತಾವು ಯಾವ ರೀತಿಯಾಗಿ ಖಂಡಿಸ್ತೀರಿ ಸರ್? 8 ವಿಧಾನಸಭಾ ಕ್ಷೇತ್ರದಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಬಹುತೇಕ ನನಗೆ ಅಲ್ಲಿರ್ತಕ್ಕಂಥ ಮುಖಂಡರುಗಳು ಕಾರ್ಯಕರ್ತರೆಲ್ಲ ಪರಿಚಯನೇ. ಈ ಬಾರಿ ಮಾತ್ರ ನಾನು ಪ್ರಾರಂಭದಲ್ಲಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಹವಾ ಕ್ರಿಯೇಟ್ ಮಾಡಿದ್ವಿ. ರ್ಯಾಲಿ, ಬೇರೆ ಬೇರೆ ಸಂಘಟನೆಗಳೆಲ್ಲ ಮಾಡಿ ಕೊನೆಗೆ ಅದು ಪೂರಕವಾಗಿ ಈಗಿನ ಹಾಲಿ ಸದಸ್ಯರಿಗೆ ಅನುಕೂಲ ಆಯಿತು. ಪಕ್ಷದ ಬಗ್ಗೆ ನಾವು ಯಾವತ್ತೂ ಕೂಡ ಮಾತಾಡಬಾರ್ದು. ಆದರೆ ನೀವು ಲೋಕಸಭಾ ಸ್ಥಾನ ಟಿಕೆಟು ಸಿಗ್ತದೋ ಇಲ್ವೋ ಅಂತೇಳಿ ಡೋಲಾಯಮಾನವಾಗಿರ್ತಕ್ಕಂಥ ಸಂದರ್ಭದಲ್ಲೇ ನೀವು ಕಾಂಗ್ರೆಸ್ ಜೊತೆಯಲ್ಲಿ ನನಗೆ ನಾರ್ತ್ಗೆ ಟಿಕೆಟ್ ಕೊಡ್ರಿ ಅಂತೇಳಿ ಹೋಗಿದ್ದು ಸುಳ್ಳ?
ಇದು ನಮ್ಮ ರಾಷ್ಟ್ರೀಯ ನಾಯಕರು ಗೊತ್ತಿಲ್ವಾ? ಆಮೇಲೆ JDS ಅವ್ರ ಜೊತೆಯಲ್ಲೂ ಕೂಡ ಮಾತುಕತೆ ಮಾಡಿ ಅಕಸ್ಮಾತ್ BJPಯಲ್ಲಿ ಕೊಡಲಿಲ್ಲ, ಕಾಂಗ್ರೆಸ್ ಕೊಡಲಿಲ್ಲ ಅಂದರೆ ನನಗೆ JDSಯಿಂದನೇ ಸೀಟ್ ತೊಗೊಂಡು ಚಿಕ್ಕಬಳ್ಳಾಪುರದಲ್ಲಿ ಕೊಡಲಿಲ್ಲ ಅಂತೇಳಿ ಮಾತುಕತೆ ಮಾಡಿಲ್ವಾ? ಅಂದರೆ ನೀವು ಅಧಿಕಾರಕ್ಕೋಸ್ಕರ ಯಾರ ಜೊತೆಲಿ ಬೇಕಾದ್ರೂ ನೀನು ಹೋಗ್ಬೋದಾ? ಇವತ್ತು ನೀವು ಕಾಂಗ್ರೆಸ್ಸಿಂದ ಹೊರಗಡೆ ಬರಬೇಕಾದ್ರೆ ಬೇರೆ ಬೇರೆ ಶಾಸಕರಿಗೆ ಬೇರೆ ಬೇರೆ ಕಾರಣ ಇತ್ತು. ಆದರೆ ನೀವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಆಗಿ ಒಳ್ಳೆ ಹುದ್ದೆಯಲ್ಲಿದ್ದಾಗ ನೀವು ಬಿಟ್ಟು ಬಂದಿದ್ದು ಯಾಕೆ? ಸಿದ್ದರಾಮಯ್ಯವ್ರು ನಿಮಗೆ ನಾನು ಕೆಡಕ್ ಮಾಡಿದ್ರಾ? ನೆನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ. ಸಿದ್ದರಾಮಯ್ಯವ್ರು ಹೇಳಿದ್ರು ಹೋಗಬೇಡ ನೀನು ಪಾರ್ಟಿ ಬಿಟ್ಟು ಅಂತೇಳಿ. ಆದರೂ ಕೂಡ ಇಲ್ಲಿ ನೀನು ಬಂದಿದ್ದು ಇಲ್ಲೇನು ನಮ್ಮನ್ನು ಮುಖ್ಯಮಂತ್ರಿ ಮಾಡೋದಕ್ಕಲ್ಲ, ನೀನು ಮಂತ್ರಿ ಆಗೋದಕ್ಕೋಸ್ಕರ ನಿನಗೇನು ಬೇಕೋ ಅದು ತೆವಲು ತೀರಿಸ್ಕೊಳೋದಕ್ಕೋಸ್ಕರ. ಅದೇ ಪ್ರಕಾರ ನಮ್ಮ BJP ನಿನಗೆಲ್ಲವನ್ನು ಕೊಟ್ಟೈತೆ. ಕೆಲಸನೂ ಮಾಡಿದ್ದೀಯ, ಹಂಗೆ ಕುಖ್ಯಾತಿಯನ್ನು ಕೂಡ ಪಡ್ಕೊಂಡಿದ್ದೀರಿ. ನಮ್ಮದೇನು ಅದು ಏನಾಗ್ತದೆ ಹಾಕ್ಕೊಳ್ಳಿ. ಅಂದರೆ ಯಡಿಯೂರಪ್ಪವ್ರ ಬಗ್ಗೆ ಭಾಳ ಅಭಿಮಾನ ತೋರಿಸ್ತಲ್ಲ ನೀವು. ಯಡಿಯೂರಪ್ಪನವ್ರ ಫೋನೇ ನೀವು ರಿಸೀವ್ ಮಾಡ್ತಾಯಿರಲ್ಲ, ಚೆನ್ನಾಗಿ ಗೊತ್ತಿರಲಿ. ಇನ್ನು MLAಗಳಿಂದ ಎಲ್ಲಿ ನೀವು ಫೋನಲ್ಲಿ ರಿಸೀವ್ ಮಾಡ್ತಾಯಿದ್ರಿ? ಯಾರನ್ನ ಮನೆ ಬಾಗಿಲು ಸೇರಿಸ್ತಾಯಿದ್ರಿ ನೀವು? ಸೊ ಇದು ದುರಾಂಕಾರ ಅಂತಕ್ಕಂಥದ್ದು ನಿಮ್ಮಲ್ಲಿ ಶುರುವಾಗಿರೋದು. ಈಗ ಈ ಬೆಣ್ಣೆ ಮಾತು ಇವೆಲ್ಲ ಕೂಡ ಏನೋ ಭಾಳ ಮಾತಾಡೋದ್ರಲ್ಲಿ ನಿಸ್ಸೀಮರು ನೀವು. ಏನೋ ಮಾಡ್ದಂಗೆ ಕೋವಿಡಲ್ಲಿ ನಾನು ಅದು ಮಾಡಿದ್ದೀನಿ. ಈಗ ನಮ್ಗೆ ಗೊತ್ತು ಕೋವಿಡಲ್ಲಿ ನಾವು ಸ್ವಂತ ಖರ್ಚುಗಳು ಮಾಡ್ಕೊಂಡು ನಮ್ಮ ಶಾಸಕರು ನಾವೆಲ್ಲ ಕೂಡ ಸೇವೆ ಮಾಡಿದ್ದೀವಿ. ನೀವು ಹೆಂಗೆ ಸೇವೆ ಮಾಡಿದ್ರಿ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಜಾಸ್ತಿ ಮಾತಾಡೋದು ಬೇಡ. ಇದಿಷ್ಟು ಕೂಡ ಶಾಸಕ SR ವಿಶ್ವನಾಥ್ ಅವರ ಸ್ಫೋಟಕ ಹೇಳಿಕೆ. ಅವ್ರು ಹೇಳುವಂತೆ ಈಗ ಸಂಸದ ಸುಧಾಕರ್ ವಿರುದ್ಧ ಕೇವಲ ರಾಜ್ಯ ನಾಯಕರಿಗೆ ಅಷ್ಟೇ ಅಲ್ಲ, ಕೇಂದ್ರದ ನಾಯಕರಿಗೂ ಕೂಡ ದೂರನ ಕೊಂಡೊಯ್ಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಿಜೆಪಿಯಲ್ಲಿ ಯಾರೂ ಸರಿಯಿಲ್ಲ, ಯಾವುದೂ ಸರಿಯಿಲ್ಲ ಅನ್ನೋದಕ್ಕೆ ಇತ್ತೀಚೆಗೆ ಬಹಿರಂಗ ಹೇಳಿಕೆಗಳು ಒಬ್ಬೊಬ್ಬರು ನಾಯಕರು ಕೊಡೋದಕ್ಕೆ ಶುರು ಮಾಡಿಬಿಟ್ರು. ಆಂತರಿಕವಾಗಿ ಚರ್ಚೆ ಆಗಬೇಕಾದಂತಹ ವಿಚಾರಗಳು ಯಾವಾಗ ಬಹಿರಂಗ ಆಯಿತೋ ಬಹುತೇಕ ನಾಯಕರು ಫುಲ್ ಆಕ್ಟಿವ್ ಆಗಿ ಹೋದ್ರು. ಡಾಕ್ಟರ್ ಸುಧಾಕರ್ ಅವರ ಬಹಿರಂಗ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ವಿಶ್ವನಾಥ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಕೆ ಸುಧಾಕರ್ ವಿರುದ್ಧ ಯಲಹಂಕ ಶಾಸಕ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆಯಂತೆ. ಕೋವಿಡ್ ಹಗರಣದಿಂದ ಬಚಾವ್ ಆಗುವುದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ಸಂಸದರು ರಿಪಬ್ಲಿಕ್ ಕನ್ನಡಗೆ ಯಲಹಂಕ ಶಾಸಕ SR ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರ ಚುನಾವಣೆ ಸನ್ನಿಹಿತ ಆಗ್ತಿದ್ದಂತೆ ಒಂದಷ್ಟು ವಿರೋಧಿ ಬಣಗಳಲ್ಲಿನ ಕೆಲ ಶಾಸಕರು, ಸಂಸದರುಗಳು ಕೂಡ ಈಗ ಬಹಿರಂಗ ಹೇಳಿಕೆಗಳನ್ನ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಕುರಿತಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಯಲಹಂಕ ಶಾಸಕರಂತ SR ವಿಶ್ವನಾಥ್ ಅವರೇ ಇದ್ದಾರೆ. ಅವರೇ ಮಾತಾಡ್ತಾ ಹೋಗ್ತಾನೆ. ಡಾಕ್ಟರ್ ಸುಧಾಕರ್ ವಿರುದ್ಧ ಇವತ್ತು ತಮ್ಮ ಹೇಳಿಕೆಗಳನ್ನು ಕೂಡ ನೋಡಿದ್ವಿ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತಾಡಿದಂಥ ಹೇಳಿಕೆಗಳನ್ನು ತಾವು ಯಾವ ರೀತಿಯಾಗಿ ಖಂಡಿಸ್ತೀರಿ ಸರ್? 8 ವಿಧಾನಸಭಾ ಕ್ಷೇತ್ರದಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಬಹುತೇಕ ನನಗೆ ಅಲ್ಲಿರ್ತಕ್ಕಂಥ ಮುಖಂಡರುಗಳು, ಕಾರ್ಯಕರ್ತರೆಲ್ಲ ಪರಿಚಯನೇ. ಈ ಬಾರಿ ಮಾತ್ರ ನಾನು ಪ್ರಾರಂಭದಲ್ಲಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಹವಾ ಕ್ರಿಯೇಟ್ ಮಾಡಿದ್ವಿ. ರ್ಯಾಲಿ, ಬೇರೆ ಬೇರೆ ಸಂಘಟನೆಗಳೆಲ್ಲ ಮಾಡಿ ಕೊನೆಗೆ ಅದು ಪೂರಕವಾಗಿ ಈಗಿನ ಹಾಲಿ ಸದಸ್ಯರಿಗೆ ಅನುಕೂಲ ಆಯಿತು. ಪಕ್ಷದ ಬಗ್ಗೆ ನಾವು ಯಾವತ್ತೂ ಕೂಡ ಮಾತಾಡಬಾರ್ದು. ಆದರೆ ನೀವು ಲೋಕಸಭಾ ಸ್ಥಾನ ಟಿಕೆಟು ಸಿಗ್ತದೋ ಇಲ್ವೋ ಅಂತೇಳಿ ಡೋಲಾಯಮಾನವಾಗಿರ್ತಕ್ಕಂಥ ಸಂದರ್ಭದಲ್ಲೇ ನೀವು ಕಾಂಗ್ರೆಸ್ ಜೊತೆಯಲ್ಲಿ ನನಗೆ ನಾರ್ತ್ಗೆ ಟಿಕೆಟ್ ಕೊಡ್ರಿ ಅಂತೇಳಿ ಹೋಗಿದ್ದು ಸುಳ್ಳ? ಇದು ನಮ್ಮ ರಾಷ್ಟ್ರೀಯ ನಾಯಕರು ಗೊತ್ತಿಲ್ವಾ? ಆಮೇಲೆ JDS ಅವ್ರ ಜೊತೆಯಲ್ಲೂ ಕೂಡ ಮಾತುಕತೆ ಮಾಡಿ ಅಕಸ್ಮಾತ್ BJPಯಲ್ಲಿ ಕೊಡಲಿಲ್ಲ, ಕಾಂಗ್ರೆಸ್ ಕೊಡಲಿಲ್ಲ ಅಂದರೆ ನನಗೆ JDSಯಿಂದನೇ ಸೀಟ್ ತೊಗೊಂಡು ಚಿಕ್ಕಬಳ್ಳಾಪುರದಲ್ಲಿ ಕೊಡಲಿಲ್ಲ ಅಂತೇಳಿ ಮಾತುಕತೆ ಮಾಡಿಲ್ವಾ? ಅಂದರೆ ನೀವು ಅಧಿಕಾರಕ್ಕೋಸ್ಕರ ಯಾರ ಜೊತೆಲಿ ಬೇಕಾದ್ರೂ ನೀನು ಹೋಗ್ಬೋದಾ? ಇವತ್ತು ನೀವು ಕಾಂಗ್ರೆಸ್ಸಿಂದ ಹೊರಗಡೆ ಬರಬೇಕಾದ್ರೆ ಬೇರೆ ಬೇರೆ ಶಾಸಕರಿಗೆ ಬೇರೆ ಬೇರೆ ಕಾರಣ ಇತ್ತು. ಆದರೆ ನೀವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಆಗಿ ಒಳ್ಳೆ ಹುದ್ದೆಯಲ್ಲಿದ್ದಾಗ ನೀವು ಬಿಟ್ಟು ಬಂದಿದ್ದು ಯಾಕೆ? ಸಿದ್ದರಾಮಯ್ಯವ್ರು ನಿಮಗೆ ನಾನು ಕೆಡಕ್ ಮಾಡಿದ್ರಾ? ನೆನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ. ಸಿದ್ದರಾಮಯ್ಯವ್ರು ಹೇಳಿದ್ರು ಹೋಗಬೇಡ ನೀನು ಪಾರ್ಟಿ ಬಿಟ್ಟು ಅಂತೇಳಿ. ಆದರೂ ಕೂಡ ಇಲ್ಲಿ ನೀನು ಬಂದಿದ್ದು ಇಲ್ಲೇನು ನಮ್ಮನ್ನು ಮುಖ್ಯಮಂತ್ರಿ ಮಾಡೋದಕ್ಕಲ್ಲ, ನೀನು ಮಂತ್ರಿ ಆಗೋದಕ್ಕೋಸ್ಕರ ನಿನಗೇನು ಬೇಕೋ ಅದು ತೆವಲು ತೀರಿಸ್ಕೊಳೋದಕ್ಕೋಸ್ಕರ. ಅದೇ ಪ್ರಕಾರ ನಮ್ಮ BJP ನಿನಗೆಲ್ಲವನ್ನು ಕೊಟ್ಟೈತೆ. ಕೆಲಸನೂ ಮಾಡಿದ್ದೀಯ, ಹಂಗೆ ಕುಖ್ಯಾತಿಯನ್ನು ಕೂಡ ಪಡ್ಕೊಂಡಿದ್ದೀರಿ. ನಮ್ಮದೇನು ಅದು ಏನಾಗ್ತದೆ ಹಾಕ್ಕೊಳ್ಳಿ. ಅಂದರೆ ಯಡಿಯೂರಪ್ಪವ್ರ ಬಗ್ಗೆ ಭಾಳ ಅಭಿಮಾನ ತೋರಿಸ್ತಲ್ಲ ನೀವು. ಯಡಿಯೂರಪ್ಪನವ್ರ ಫೋನೇ ನೀವು ರಿಸೀವ್ ಮಾಡ್ತಾಯಿರಲ್ಲ, ಚೆನ್ನಾಗಿ ಗೊತ್ತಿರಲಿ. ಇನ್ನು MLAಗಳಿಂದ ಎಲ್ಲಿ ನೀವು ಫೋನಲ್ಲಿ ರಿಸೀವ್ ಮಾಡ್ತಾಯಿದ್ರಿ? ಯಾರನ್ನ ಮನೆ ಬಾಗಿಲು ಸೇರಿಸ್ತಾಯಿದ್ರಿ ನೀವು? ಸೊ ಇದು ದುರಾಂಕಾರ ಅಂತಕ್ಕಂಥದ್ದು ನಿಮ್ಮಲ್ಲಿ ಶುರುವಾಗಿರೋದು. ಈಗ ಈ ಬೆಣ್ಣೆ ಮಾತು ಇವೆಲ್ಲ ಕೂಡ ಏನೋ ಭಾಳ ಮಾತಾಡೋದ್ರಲ್ಲಿ ನಿಸ್ಸೀಮರು ನೀವು. ಏನೋ ಮಾಡ್ದಂಗೆ ಕೋವಿಡಲ್ಲಿ ನಾನು ಅದು ಮಾಡಿದ್ದೀನಿ. ಈಗ ನಮ್ಗೆ ಗೊತ್ತು ಕೋವಿಡಲ್ಲಿ ನಾವು ಸ್ವಂತ ಖರ್ಚುಗಳು ಮಾಡ್ಕೊಂಡು ನಮ್ಮ ಶಾಸಕರು ನಾವೆಲ್ಲ ಕೂಡ ಸೇವೆ ಮಾಡಿದ್ದೀವಿ. ನೀವು ಹೆಂಗೆ ಸೇವೆ ಮಾಡಿದ್ರಿ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಜಾಸ್ತಿ ಮಾತಾಡೋದು ಬೇಡ. ಇದಿಷ್ಟು ಕೂಡ ಶಾಸಕ SR ವಿಶ್ವನಾಥ್ ಅವರ ಸ್ಫೋಟಕ ಹೇಳಿಕೆ. ಅವ್ರು ಹೇಳುವಂತೆ ಈಗ ಸಂಸದ ಸುಧಾಕರ್ ವಿರುದ್ಧ ಕೇವಲ ರಾಜ್ಯ ನಾಯಕರಿಗೆ